ಹಾಲಿನ ಪುಡಿಯಿಂದ ತುಂಬಾ ಸಾಫ್ಟ್ ಆಗಿರುವಂಥ ಪನ್ನೀರನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ 2 ಕಪ್ಪು ಹಾಲಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 2 ಗ್ಲಾಸ್ ನೀರನ್ನು ಹಾಕಿ ಗಂಟುಗಳು ಏನು ಇಲ್ಲದೆ ಇರೋ ಥರ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ನಾವು ಯಾವ ರೀತಿಯಾಗಿ ಹಾಲು ಕಾಸ್ತೀವಲ್ಲ ಇದನ್ನು ಅದೇ ರೀತಿಯಾಗಿ ಕಾಸಬೇಕು. ನೋಡಿ, ಹಾಲು ಉಕ್ಕು ಬರ್ತಾ ಇದೆ. ಇವಾಗ ಸ್ವಲ್ಪನೇ ನಿಂಬೆ ರಸನ ಹಾಕಿ ಇದನ್ನು ಒಡಿಸ್ಕೊಳ್ಬೇಕಾಗತ್ತೆ. ಹಾಲು ಚೆನ್ನಾಗಿ ಒಡೆದಿದೆ. ಈಗ ಇದನ್ನು ಒಂದು ಬಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹಾಲನ್ನು ಒಡಿಸೋದಕ್ಕೋಸ್ಕರ ಲಿಂಬೆಹಣ್ಣನ್ನು ಹಾಕಿರ್ತೀವಲ್ಲ, ಆ ಹುಳಿ ಅಂಶ ಹೋಗಲಿ ಅಂತ ಇದನ್ನು 2 ರಿಂದ 3 ಸಲ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಅಂದರೆ ಪನ್ನೀರಲ್ಲಿರುವಂಥ ಹುಳಿ ಅಂಶ ಹೋಗುತ್ತೆ. ನೋಡಿ, ನೀರನ್ನೆಲ್ಲ ಹಿಂಡಿ ತೆಗೆದ ನಂತರ ಬಟ್ಟೆನಲ್ಲಿ ಇದನ್ನು ಈ ರೀತಿಯಾಗಿ ಇಟ್ಟು ಇದರ ಮೇಲೆ ಒಂದು ಭಾರವಾದ ವಸ್ತುನ ಇಡಿ. 2 ಗಂಟೆ ನಂತರ ನೀವು ನೋಡ್ಬೋದು ಸಾಫ್ಟ್ ಆಗಿರುವಂಥ ಪನ್ನೀರ್ ರೆಡಿಯಾಗಿದೆ. ಇನ್ಸ್ಟೆಂಟಾಗಿ ಎಲ್ಲ ಅಡುಗೆಗಳಿಗೂ ಇದನ್ನು ಬಳಸ್ಕೋಬೋದು. ಇದರ ಡೀಟೇಲ್ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ.